ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ ಇದೆಲ್ಲ? ನೀನ್ ಒಡವೆ ಬಚ್ಚಿಡೋದು ಅಂದ್ರೆ ಏನು? ಅವರೆಲ್ಲ ನಿಮ್ಮಮ್ಮ ಕಳ್ಳಿ ಅಂತ ಹೇಳ್ತಾ ಇದ್ರೆ ನನಗ್ ತಲೆ ತಗ್ಸೋ ಹಾಗಾಗ್ತಿತ್ತು. ಅವ್ರು ತಪ್ಪು ಮಾಡಿದ್ರು ಅಂತ ನೀನು ಕೂಡ ಅವ್ರ ದಾರಿಯಲ್ಲಿ ಎದುರು ಹೋಗ್ಬೇಕು ಅಂತಿದ್ಯಾ? ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಮ್ಮ ಯಾಕೆ ಅಳ್ತಿದ್ಯಾ? ನನ್ಗಿನ್ನ ಇದೆ ಅಲ್ವಾ ಶೌರ್ಯ ಉಳ್ದಿರೋದು. ನನ್ನ ಮಗ ನೀನು ತಾಯಿ ಮಾತನ್ನ ನಮ್ದೆ ಯಾರ ಮಾತನ್ನ ನಂಬ್ಕೊಂಡು ನನ್ನೇ ಬಂದು ಪ್ರಶ್ನೆ ಮಾಡ್ತಿದ್ಯಾ? ಅದ್ ಹಾಗಲ್ಲಮ್ಮ. ನೀನೇನ್ ಮಾಡ್ತೀಯ ಬಿಡು, ನನ್ನ ಹಣೆ ಬರಹನೆ ಆಗಿದೆ. ಮಾಡದೇ ಇರೋ ತಪ್ಪಿಗೆ ಬಯಸ್ಕೋಬೇಕು ಅಂತ. ಅಷ್ಟಕ್ಕೂ ಇದೆಲ್ಲ ಮಾಡಿದ್ದು ಆ ಕಲ್ಯಾಣಿನೇ ಕಣೋ. ಕಲ್ಯಾಣಿನ? ನನಗೆ ಅರ್ಥ ಆಗ್ಲಿಲ್ಲಮ್ಮ. ಅದೇ ಅಲ್ವೇನೋ ಆ ಕಲ್ಯಾಣಿ ದೊಡ್ಡತನ. ನಮಗ್ ಅರ್ಥ ಆಗದೆ ಇರೋ ಹಾಗೆ ತಾನ್ ಅನ್ಕೊಂಡಿರೋದನ್ನ ಮಾಡ್ತಾ ಇದ್ದಾಳೆ. ನಾನು ಅವ್ರಮ್ಮನ್ನ ಕಳ್ತನ ಮಾಡ್ದೆ ಅಂತ ಅಂದೆ ಅಂತ ಆ ಕೋಪದಲ್ಲಿ ನಾನು ಕಳ್ತನ ಮಾಡಿದೀನಿ ಅಂತ ಎಲ್ರೂ ನಂಬಿಸಿದ್ಲು. ಕೊನೆಗೆ ಅವಳ ಮಾತನ್ನ ನೀನು ಕೂಡ ನಂಬಿ ಕೇಳೋದಕ್ ಬಂದಿದ್ಯಾ? ಇನ್ನು ಮೊಸಳೆ ಕಣ್ಣೀರನ್ನ ನಿಲ್ಸುತ್ತೆ ಮಯಂತಿ. ಸಾಕು, ನೀನು ಶೌರ್ಯ ಕಲ್ಯಾಣಿ ಮಧ್ಯೆ ಹೆಚ್ಚಿಸಿರೋ ದೂರ ಸಾಕು. ಇನ್ನೂ ಆ ದೂರನ ಜಾಸ್ತಿ ಮಾಡ್ಬೇಡ. ಮಗನಿಗೆ ಒಳ್ಳೆ ಮಾತನ್ನು ಹೇಳಿ ನಡೆದಿದ್ದನ್ನ ಮರ್ತು ಹೋಗಿ ಸೊಸೆ ಜೊತೆ ಆನಂದವಾಗಿ ಇರುವಂತ ಹೇಳ್ಬೇಕಾಗಿರೋ ನೀನೆ ಕಲ್ಯಾಣಿ ಬಗ್ಗೆ ಕೆಟ್ಟದಾಗಿ ಹೇಳಿ ಶೌರ್ಯ ಮನಸ್ಸನ್ನ ಬದಲಾಯಿಸ್ತಾ ಇದೀಯಾ. ನೋಡಿದ್ಯಾ ಶೌರ್ಯ, ನಿಮ್ಮಪ್ಪ ಕೂಡ ನನಗೆ ಬೈತಾ ಇದ್ದಾರೆ. ನೀನ್ ತಪ್ಪು ಮಾಡಿರೋದಕ್ಕೆ ಬೈತಾ ಇರೋದು. ನಿನ್ ಬಗ್ಗೆ ಶೌರ್ಯನಿಗೆ ಗೊತ್ತಿಲ್ವೇನೋ? ನನಗ್ ಗೊತ್ತು. ಶೌರ್ಯ, ನೀನು ಸಂಪದ ಮೇಲಿಟ್ಟಿರೋ ಪ್ರೀತಿನ, ಸಂಪದ ನಿನ್ನ ಬಿಟ್ಟು ಹೊರಟೋದ್ಲು ಅನ್ನೋ ಕೋಪನ ಅನುಪಮ ಕಲ್ಯಾಣಿ ಮೇಲೆ ದ್ವೇಷವಾಗಿ ಬದಲಾಯಿಸ್ಕೊಂಡಿದ್ಯಾ. ಕೋಪದಲ್ಲಿ ತಾಳಿ ಕಟ್ಟಿದ್ಯಾ. ಒಂದು ಮಾತಾದ್ರೂ ಕಲ್ಯಾಣಿ ಮಾತಾಡಿದ್ಲಾ? ಇಲ್ಲ. ಕಲ್ಯಾಣಿ ಮಾಡಿರೋ ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಪ್ರಾಣ ಹೋಗುವ ಹಾಗೆ ತಾಯಿ ಮಗ ಶಿಕ್ಷೆ ಕೊಟ್ರಿ. ನೀವೆಷ್ಟೇ ದೊಡ್ಡ ಶಿಕ್ಷೆ ಕೊಟ್ರು ನಗ್ತಾ ಅವಳ ಕತ್ತಲ್ಲಿ ನೀನ್ ಕಟ್ಟಿರೋ ತಾಳಿನ ನೋಡ್ಕೊಂಡು ಎಲ್ಲಾನು ಸಹಿಸ್ಕೊಂಡ್ಲು. ನೀನ್ ಯಾವತ್ತೂ ಅವಳನ್ನ ಅರ್ಥ ಮಾಡ್ಕೋತೀಯ ಅಂತ ಆಸೆಯಿಂದ ಕಾಯ್ತಾ ಬದುಕ್ತಾ ಇದ್ದಾಳೆ. ಅನುಪಮ ಎಷ್ಟು ಒಳ್ಳೆಯವಳು, ಕಲ್ಯಾಣಿ ಕೂಡ ಅಷ್ಟೇ ಒಳ್ಳೆಯವಳು. ಶೌರ್ಯ, ಒಂದೇ ಒಂದ್ಸಲ ಕೋಪನ ದ್ವೇಷನ ಪಕ್ಕಕ್ಕಿಟ್ಟು ಕಲ್ಯಾಣಿ ಬಗ್ಗೆ ಯೋಚನೆ ಮಾಡು ಶೌರ್ಯ. ಸೋದ್ರು ಸೊಸೆನ ಚೆನ್ನಾಗಿ ಪರವಹಿಸ್ಕೊಂಡ್ ಬರ್ತಾ ಇದ್ದೀರಾ. ನಿಮ್ ಸೋದ್ರು ಸೊಸೆ ಒಳ್ಳೆವಳು ಅಂತ ಹೇಳೋದಿಕ್ಕೆ ನನ್ನ ಮಗನ್ ಮುಂದೆ ನನ್ನ ಕೆಟ್ಟವಳಾಗಿ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಒಂದು ಕೆಲಸ ಮಾಡಿ, ಅನುಪಮಂಗೆ ಕಲ್ಯಾಣಿಗೆ ಒಂದು ದೇವಸ್ಥಾನ ಕಟ್ಸಿ ನೀವು ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಒಂದ್ ಕಡೆ ಕೂತು ಭಜನೆ ಮಾಡಿ. ಅಮ್ಮ, ಶೌರ್ಯ, ಒಳ್ಳೆದು ಕೆಟ್ಟದು ಆಗಿದ್ದೇನೋ ಆಗೋಯ್ತು. ಇವಾಗ ನೀನು ಕಲ್ಯಾಣಿ ಗಂಡ ಹೆಂಡತಿ. ನಿನ್ ಮಗುನ ತನ್ನ ಮಗು ಹಾಗೆ ನೋಡ್ಕೋತಿರ್ಬೇಕಾದ್ರೆ ನೀನ್ ಕಲ್ಯಾಣಿನ ಹೆಂಡತಿಯಾಗಿ ನೋಡ್ಕೊಳಕ್ಕಾಗಲ್ವಾ? ನಾನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಿಮ್ಮಮ್ಮ ಅಂತಾರೆ. ಕಲ್ಯಾಣಿ ವಿಷಯ ಪಕ್ಕಕ್ಕಿಡು. ಕಲ್ಯಾಣಿ ಸ್ಥಾನದಲ್ಲಿ ನಿಮ್ಮಮ್ಮ, ನಿನ್ನ ಸ್ಥಾನದಲ್ಲಿ ನಾನೇ ಇದ್ರೆ ನಿಮ್ಮಮ್ಮ ಯಾರಿಗೂ ಹುಟ್ಟಿರೋ ಮಗುನ ತನ್ನ ಮಗು ಹಾಗೆ ಬೆಳೆಸ್ತಿದ್ಲಾ? ನಿಜವಾಗ್ಲೂ ನಿಮ್ಮಮ್ಮ ಹಾಗೆ ಮಾಡ್ತಿರ್ಲಿಲ್ಲ. ನಿಮ್ಮಮ್ಮನೇ ಅಲ್ಲ, ಬೇರೆ ಯಾವುದೇ ಹೆಣ್ಣಾದ್ರೂ ಕಲ್ಯಾಣಿ ಹಾಗೆ ಇರೋಕ್ಕಾಗಲ್ಲ. ಅದೇ ಕಲ್ಯಾಣಿ ದೊಡ್ಡತನ. ನೀವು ಹೇಳಿದ್ದು ನಿಜಾನೇ ಇರ್ಬೋದು ಅಪ್ಪ. ಆದ್ರೆ ಕಲ್ಯಾಣಿ ಅವಳಿಗೆ ನಿಜ ಗೊತ್ತಾದ ದಿನ ನನಗೆ ಹೇಳಿದಿದ್ರೆ ಇವತ್ತು ನನ್ನ ಜೀವನ, ಕಲ್ಯಾಣಿ ಜೀವನ ಹೀಗಿರ್ತಿರ್ಲಿಲ್ಲ. ಈ ಮನೆ 2 ಭಾಗನೂ ಆಗ್ತಿರ್ಲಿಲ್ಲ. ನನ್ನ ಮಗು ನೋಡ್ತಿದ್ರೆ ನನಗೆ ಪ್ರತಿ ಸಲ ಬರೀ ಸಂಪದಾನೇ ನೆನಪಾಗ್ತಾಳೆ. ಸಂಪದ ನೆನಪಾದ್ರೆ ಕಲ್ಯಾಣಿ ಮೇಲೆ ಕೋಪ ಜಾಸ್ತಿ ಆಗತ್ತೆ. ಅವತ್ತು ಸಂಪದ ಜೀವನ ಏನಾಗುತ್ತೋ ಅಂತ ಯೋಚನೆ ಮಾಡಿದ್ವಿ ಆಫೀಸರ್. ಆದ್ರೆ ಸಂಪದ ಹೆತ್ತ ಮಗು ಮುಖಾನು ನೋಡ್ದೆ ಹಾಗೆ ಹೊರಟೋಗ್ಬಿಟ್ಲು ಆಫೀಸರ್. ಇಷ್ಟು ದಿನ ಆದ್ಮೇಲೆ ಮತ್ತೆ ಬಂದ್ರು ದುಡ್ಡಿಗೋಸ್ಕರ ಬಂದ್ರೆ ಹೊರತು
ಮಗುಗೋಸ್ಕರ ಅಲ್ಲ, ಮಗುನ ಕರ್ಕೊಂಡು ಹೋಗೋದಕ್ಕೂ ಅಲ್ಲ. ಸಂಪದ ಮೇಲೆ ನಿಮ್ಗಿರೋ ಪ್ರೀತಿನ ನಾನು ಅರ್ಥ ಮಾಡ್ಕೋತೀನಿ. ಆದ್ರೆ ಸಂಪದ ನಿಮ್ಗೆ ಎಷ್ಟು ಮೋಸ ಮಾಡ್ತಿದ್ದಾಳೆ ಅಂತ ನೀವೇ ಅರ್ಥ ಮಾಡ್ಕೋತಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿದ್ದೀನ ನಾನು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಆಫೀಸರ್. ನಿಮ್ಮಮ್ಮ ನಮ್ಮಮ್ಮನ ರೂಮಿಂದ ದೋಚಿರೋ ಒಡವೆಗಳು ದುಡ್ಡು ಆಫೀಸರ್. ಒಡವೆನ ಕಳ್ರೆ ಎತ್ಕೊಂಡು ಹೋಗಿಲ್ಲ. ಮನೇಲಿದ್ದ ಅತ್ತೆ ಕಳ್ಳಿಯಾಗಿ ಬಾವಿಲಿ ಬಚ್ಚಿಟ್ಟಿದ್ರು. ದಮಯಂತಿ ಎಷ್ಟು ನಾಟಕ ಮಾಡಿದ್ಲು ರೀ. ತಾನೇ ಕಳ್ಳತನ ಮಾಡಿ ಅನುಪಮ ಮೇಲೆ ಕಳ್ಳಿ ಅಂತ ಮುದ್ರೆ ಹಾಕಿ ನಮ್ಮೆಲ್ರನ್ನು ತಲೆ ತಗ್ಸೋ ಹಾಗೆ ಮಾಡಿದ್ಲು. ಮನೆ ಕಳ್ಳನ್ನ ಈಶ್ವರ ಕೂಡ ಹಿಡಿಯಕ್ಕಾಗಲ್ಲ ಅಂತ ದಮಯಂತಿ ಅಂತವ್ರನ್ನ ನೋಡಿನೇ ದೊಡ್ಡವ್ರು ಹೇಳಿರ್ತಾರೆ. ಆದ್ರೂ ಅನುಪಮ ಮೇಲೆ ಅವಳಿಗೆ ಯಾಕ್ರಿ ಅಷ್ಟು ದ್ವೇಷ? ಅನುಪಮ ಅವಳಿಗೇನಾದ್ರೂ ಅನ್ಯಾಯ ಮಾಡಿದಾಳ? ಇಲ್ಲ ಅಲ್ವಾ? ಎಲ್ಲರ ಒಳ್ಳೆದನ್ನ ಬಯಸೋ ಅನುಪಮ ಮೇಲೆ ಅವಳಿಗೆ ಯಾಕಷ್ಟು ದ್ವೇಷ ಅಂತ ಅರ್ಥ ಆಗ್ತಿಲ್ಲ ರೀ. ಹುಟ್ಟಿಂದ ಬಂದ ಬುದ್ಧಿ ಸುಟ್ರು ಹೋಗಲ್ಲ ಅಂತಾರೆ. ಎಲ್ಲ ಕಡೆ ಮಗ ಆಸ್ತಿಗೋಸ್ಕರ ಹೋರಾಟ ಮಾಡೋದು, ಅಣ್ಣ ತಮ್ಮ ಜಗಳ ಮಾಡೋದನ್ನ ನೋಡಿದೀವಿ. ಆದ್ರೆ ನಮ್ಮನೇಲಿ ನಮ್ಮ ಮಗಳೇ ಹೀಗೆ ಮಾಡ್ತಿದ್ದಾಳೆ. ನನ್ ಕೇಳಿದ್ರೆ ದಮಯಂತಿ ಹಾಗಾಗೋದಕ್ಕೆ ನಾವೇ ಕಾರಣ ಆಗ್ಬಿಟ್ವೇನೋ ಅನಿಸ್ತಿದೆ. ಅಳಿಯನ್ನ ಮನೆಯಳೆಯನ್ನಾಗಿ ಮಾಡ್ಕೊಂಡ್ವಿ. ಆಗ ಮಗಳು ಇಲ್ಲೇ ಇರ್ತಾಳೆ, ಸೊಸೆನೂ ಇಲ್ಲೇ ಇರ್ತಾಳೆ ಅನ್ಕೊಂಡ್ವಿ. ಆಚಾರ ಸಂಪ್ರದಾಯಗಳ ಪ್ರಕಾರ ನಾವು ಯಾವ ಶುಭ ಕಾರ್ಯ ಶುರು ಮಾಡಿದ್ರು ಅನುಪಮ ಕೈಯಲ್ಲೇ ಮಾಡಿಸ್ತಿದ್ವಿ. ಅದನ್ನ ನೋಡೆ ದಿನದಿಂದ ದಿನಕ್ಕೆ ಹೀಗೆ ಬದಲಾಗಿರ್ತಾಳೆ. ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ದೇ ಇರೋ ಅಷ್ಟು ಚಿಕ್ಕ ಹುಡುಗಿ ಅಲ್ವಲ್ಲ ರೀ? ನಿಜಾನೇ. ಚಿಕ್ಕಂದಿನಿಂದ ದಮಯಂತಿ ಸ್ವಭಾವ ನಿನಗೂ ಗೊತ್ತಲ್ವಾ? ಎಲ್ಲದರಲ್ಲೂ ನನ್ನ ಕೈಯೇ ಮೇಲಾಗಬೇಕು ಅನ್ಕೋತಾಳೆ, ದೊಡ್ಡಸ್ತಿಗೆ ತೋರಿಸ್ಬೇಕು ಅನ್ಕೋತಾಳೆ. ದುರಾಸೆ ಮನುಷ್ಯನ ಕೈಲಿ ಎಂತ ನೀಚ ಕೆಲಸನಾದ್ರೂ ಮಾಡಿಸ್ಬಿಡುತ್ತೆ. ಇಷ್ಟಕ್ಕೂ ದಮಯಂತಿ ವಿಷಯದಲ್ಲಿ ನಾವು ಮಾತಾಡೋದು ಅನವಶ್ಯಕ. ನಾವು ಮಾಡಬೇಕಾಗಿರೋ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡೋ. ಏನ್ರಿ ಅದು? ಮಗುನ ತೊಟ್ಲಿಗೆ ಹಾಕ್ಬೇಕು, ನಾಮಕರಣ ಮಾಡ್ಬೇಕಲ್ವಾ? ಮರ್ತೋಗ್ಬಿಟ್ಯಾ? ಮರಿ ಮೊಮ್ಮಗನ್ ಬಗ್ಗೆ ಹೇಗ್ ಮರ್ತೋಗ್ತೀನ್ರಿ? ನೆನ್ಪಿದೆ. ಆದ್ರೆ ನಾನು ಯೋಚನೆ ಮಾಡ್ತಿರೋದು, ಇಷ್ಟು ಗಲಾಟೆ ನಡೆದ ಮೇಲೆ ಶೌರ್ಯ ದಮಯಂತಿ ಒಪ್ಕೋತಾರ ಅಂತ. ಮಗನಿಗೋಸ್ಕರ ಬೇಡ ಅಂತ ಹೇಳಲ್ಲ ಅನ್ಕೋತೀನಿ ಪಾರ್ವತಿ. ಸರಿ ರೀ, ಶೌರ್ಯನ ಕರೆದು ಮಾತಾಡ್ತೀನಿ. ಕಲ್ಯಾಣಿ, ಯಾಕಷ್ಟು ದೊಡ್ಡ ರಿಸ್ಕ್ ತಗೊಂಡೆ? ನಿನಗೇನಾಗೋಯ್ತೋ ಏನೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀನು ಜ್ಞಾನ ತಪ್ಪಿ ಮಲಗಿದ್ದನ್ನ ನೋಡಿ ಒಂದು ಕ್ಷಣ ನನ್ನ ಗುಂಡಿಗೆನೆ ನಿಂತೋಗಿತ್ತು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇನ್ ಮಾಡ್ಬೇಕಿತ್ತು ಹೇಳು? ನಮಗೋಸ್ಕರ ಕಣ್ಣೀರ್ ಹಾಕೋರು ಇರೋ ಅಷ್ಟು ದಿನ ನಮಗೇನೂ ಆಗಲ್ಲ ಅಂತ ನೀನೇ ಹೇಳಿದ್ಯಲ್ಲಮ್ಮ. ನನಗೋಸ್ಕರ ಒಬ್ರಲ್ಲ, ನೀವೆಲ್ಲ ಇದ್ದೀರಲ್ಲ ಅಂದ್ಮೇಲೆ ನನಗೇನಾಗತ್ತೆ? ಮಕ್ಕಳು ಯಾವುದೇ ಕಷ್ಟದಲ್ಲಿದ್ರು ತಾಯಿ ಮಕ್ಕಳ ಕೈನ ಬಿಡೋದಿಲ್ಲ. ನೆರಳಾಗಿದ್ದು ಕಾಪಾಡ್ಕೋತಾಳೆ. ಅದಕ್ಕುದಾಹರಣೆ ನೀನೇ ಅಮ್ಮ. ಪ್ರತಿ ಕ್ಷಣ ಕಣ್ಣೀರ್ ಹಾಕೋ ಕಷ್ಟದಲ್ಲಿ ನೀನಿದ್ರೂ ಕೂಡ ಯಾವತ್ತಾದ್ರೂ ನನ್ನ ಬಿಟ್ಟು ನೀನಿದ್ಯಾ ಹೇಳು? ನಿನ್ನ ದ್ವೇಷ ಮಾಡಿದ ನನಗೆ ಅಷ್ಟೊಂದೆಲ್ಲ ಪ್ರೀತಿ ಕೊಟ್ಟೆ. ಕಣ್ಣಿನ ರೆಪ್ಪೆ ಹಾಗೆ ನನ್ನ ಕಾಪಾಡ್ಕೊಂಡೆ. ಈಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮಮ್ಮ ಹೀಗೆ ಕಷ್ಟದಲ್ಲಿದ್ರೆ ನಾನ್ ನೋಡ್ತಾ ಹೀಗೆ ಸುಮ್ಮನೆ ಇಲ್ಲಮ್ಮ.
ಆದ್ರೂ ನೀನ್ ಕಳ್ತನ ಮಾಡಿದ್ಯಾ ಅಂತ ಎಲ್ಲಾರು ನಂಬ್ಸೋದಕ್ಕೆ ದಮಯಂತಿ ಅತ್ತೆ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ನಂಬೋಕೆ ಆಗ್ತಾ ಇಲ್ಲ. ದೇವಸ್ಥಾನದಲ್ಲಿ ಕಳ್ತನ ಆದ್ರೆ ಯಾರಾದ್ರೂ ದೇವರ ಮೇಲೆ ಆರೋಪ ಮಾಡ್ತಾರಾ? ಇದನ್ನ ಹುಚ್ಚತನಲ್ವಾ? ನಿನ್ನ ತಂದೆ ನನಗೆ ಫೋನ್ ಮಾಡಿ ನಿನ್ನ ಜವಾಬ್ದಾರಿ ನನಗೆ ಯಾಕೆ ಕೊಟ್ರು ಅಂತ ನನಗೆ ಅವತ್ತು ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ನಿನ್ನ ತಂದೆ ನನಗೆ ದೇವರ ಕಾಣಿಸ್ತಿದಾರಮ್ಮ. ನಾನು ಕೇಳ್ಕೊಳ್ದೇನೆ ನಿನ್ನನ್ನು ನನಗೆ ವರವಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಿನ್ನ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟಬೇಕು ಕಲ್ಯಾಣಿ. ಅಂದ್ರೆ ನಡೆದಿದ್ದೆಲ್ಲ ಮರ್ತ್ಬಿಡ್ಬೇಕಾ ಅಮ್ಮ? ಅನುಪಮ ಅಮ್ಮನ ಬಗ್ಗೆ ಅಕ್ಕ ಏನೆಲ್ಲ ಮಾತಾಡಿದ್ಲು ಮರ್ತ್ಬಿಟ್ರಾ? ಮಾಡದೇ ಇರೋಂಥ ತಪ್ಪಿಗೆ ಕಳ್ಳಿ ಅಂದ್ರು, ಮನೆ ಬರೆಸ್ಕೋಬೇಕು ಅಂತ ನೋಡಿದ್ಲು. ಅಂಥವಳ ಜೊತೆ ನೀವು ನಿಮ್ಮ ಮರಿ ಮೊಮ್ಮಗನಿಗೆ ನಾಮಕರಣ ಮಾಡ್ತೀವಿ ಅಂತ ಹೇಗೆ ಕೇಳೋದಕ್ಕಾಗತ್ತಮ್ಮ? ಚಿನ್ನಿ, ಅವ್ರ ಹಾಗೆ ನಾವು ಪೈಪೋಟಿ ಮಾಡ್ತಿದ್ರೆ ಹೇಗೆ ಹೇಳು? ಹೇಳಿದ್ಯಾರು? ನಮ್ಮವ್ರೆ ತಾನೇ? ನಮ್ಮವ್ರೆ ಅಂತ ನೀವ್ ಅನ್ಕೋತಾ ಇದ್ದೀರಾ? ಮುಳುಗಿಸ್ಬೇಕು ಅಂತ ಅವಳು ನೋಡ್ತಿದ್ದಾಳೆ. ನಿಮ್ಮಿಬ್ರಿಗೂ ನರಿಗೂ ನಾಗಲೋಕಕ್ಕೂ ಇರೋ ಅಷ್ಟು ವ್ಯತ್ಯಾಸ ಇದೆಯಮ್ಮ. ನೀನ್ ಹೇಳ್ತಿರೋದು ನಿಜವಾಗ್ಲೂ ಸತ್ಯ ಚಿನ್ನಿ. ಆದ್ರೆ ಮನೆ ಮಗಳನ್ನ ಕೊಟ್ಟಿರೋರು ಅಲ್ವಾ, ಆಲೋಚನೆಯಿಂದ ವಿವೇಕದಿಂದ ನಿರ್ಧಾರ ತಗೋಬೇಕು. ಅವರು ಅವಸರ ಪಟ್ಟು ಬೈಬೋದು. ನಾವೆಲ್ಲರೂ ನಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಬೇಕು. ಅದಕ್ಕೆ ನಡೆದ ಜಗಳನ್ನೆಲ್ಲ ಮರ್ತು ಹೋಗ್ಬೇಕು. ದೊಡ್ಡವ್ರ ಮೇಲಿನ ಕೋಪನ ಚಿಕ್ಕ ಮಗು ಮೇಲೆ ತೋರಿಸೋದು ನ್ಯಾಯ ಅಲ್ಲ. ಅದಕ್ಕೆ ತೊಟ್ಟಿಲ ಶಾಸ್ತ್ರ ಮಾಡಿ ನಾಮಕರಣ ಮಾಡೋಣ. ಒಳ್ಳೆ ಮನ್ಸಿರೋ ನೀವು ಮರ್ತೋಗ್ಬೋದು, ಆದ್ರೆ ಆ ಕಡೆ ಇರೋರು ಗಾಯದ ಮೇಲೆ ಉಪ್ಪು ಸುರಿಯೋ ಅಂತವ್ರಮ್ಮ. ಈಗಾಗ್ಲೇ ಕಳ್ಳತನ ಮಾಡಿರೋದು ದಮಯಂತಿ ಅಕ್ಕನೇ ಅಂತ ನಾವೆಲ್ಲರೂ ಅಂದ್ವಿ. ಅದು ನಿಜ ಕೂಡ. ಹಾಗಿದ್ದಾಗ ಅಕ್ಕ ಒಪ್ಕೋತಾಳ? ನಮ್ಮ ಕೈಯಾರೆ ಶುಭ ಕಾರ್ಯ ಮಾಡಿಸೋದಿಕ್ಕೆ ಶೌರ್ಯ ಒಪ್ಕೋತಾನ? ತಪ್ಪು ನಮ್ದಾಗಿದ್ರೆ ಶೌರ್ಯ ಜೋರ್ ಮಾಡ್ತಿದ್ದ. ಆದ್ರೆ ತಪ್ಪು ಅವನಮ್ಮ ಮಾಡಿದಾಳೆ ಅಲ್ವಾ, ಅದಕ್ಕೆ ನಾವು ಹೇಳೋದನ್ನ ಅವನು ಕೇಳ್ತಾ ಇದ್ದಾನೆ. ದಮಯಂತಿ ಬಿಟ್ಟು ಶೌರ್ಯನ ಮೊದಲು ಕೇಳಿ ನೋಡು ಪಾರ್ವತಿ. ಅವನಾಗಲ್ಲ ಅಂದ್ರೆ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಏನಂತೀಯ ಅನುಪಮ? ನೀವು ಹೇಳ್ದಾಗೆ ಮಾಡ್ತೀನಿಪ್ಪ. ಶೌರ್ಯ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನಗಷ್ಟು ಟೈಮ್ ಇಲ್ಲ. ನಿನ್ ಮಗನ್ ಬಗ್ಗೆನೆ. ಏನು? 26ನೇ ದಿನ ನಿನ್ ಮಗನ್ ತೊಟ್ಲಿಗೆ ಹಾಕ್ಬೇಕು. ಇಪ್ಪತ್ತಾರನೇ ದಿನ ನಿನ್ ಮಗನ ತೊಟ್ಲಿಗೆ ಹಾಕಿ ನಾಮಕರಣ ಮಾಡಬೇಕು. ಆ ವಿಷಯ ಮಾತಾಡಬೇಕು ಶೌರ್ಯ. ಸರಿ, ಅದು ಹಾಗೆ ನಡೆಯುತ್ತೆ. ಹೇಳಿದ್ದಕ್ಕೆ ಥ್ಯಾಂಕ್ಸ್. ನಾಮಕರಣ ಮಗು ಅಮ್ಮನ್ ತವ್ರ ಮನೇಲಿ ನಡೀಬೇಕು. ಅಂದ್ರೆ ನಮ್ಮನೇಲಿ ನಡೀಬೇಕು. ಅವರಮ್ಮ ಸಂಪದ ಹುಟ್ಟಿದ ಮನೆ ನಿಮ್ಮನೆ ಹೇಗಾಗತ್ತೆ? ಸಂಪದ ನನ್ನ ಅಣ್ಣನ ಮೊಮ್ಮಗಳು. ಮರ್ತೋಗ್ಬಿಟ್ಯಾ? ಅಂದ್ರೆ ನನ್ನ ಮೊಮ್ಮಗಳೇ ಅಲ್ವಾ? ಆದ್ರೂ ನಾನಿವಾಗ ಸಂಪದ ಬಗ್ಗೆ ಮಾತಾಡ್ತಿಲ್ಲ. ಇವಾಗ ನಿನ್ ಮಗುಗೆ ತಾಯಿ ಕಲ್ಯಾಣಿ ಕೂಡ ಈ ಮನೆ ಹೆಣ್ಣೆ.
ಮರ್ತೋಗಿದ್ಯಾ? ಯಾವ ಕ್ಷಣ ಕಲ್ಯಾಣಿ ಕತ್ತಿಗೆ ತಾಳಿ ಕಟ್ತೀಯೋ ಅವಾಗ್ಲೇ ಅವಳು ನಿನ್ ಹೆಂಡತಿ, ನಿನ್ನ ಮಗುಗೆ ತಾಯಿ ಆದ್ಲು ಶೌರ್ಯ. ನೋಡಿ, ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ, ಕಲ್ಯಾಣಿ ಹೆಸರಿಗಷ್ಟೇ ನನ್ನ ಹೆಂಡತಿ. ನನ್ನ ಜೀವನದಲ್ಲಿ ಅರ್ಧ ಭಾಗ ಹಂಚ್ಕೊಳ್ದೇ ಇರೋಳು ಅವನಿಗೆ ತಾಯಿ ಹೇಗಾಗ್ತಾಳೆ? ಯಾಕೆ ಶೌರ್ಯ ನಮ್ಮ ಮೇಲೆ ಇಷ್ಟು ಕೋಪ ಬೆಳೆಸ್ಕೊಂಡು ಕಲ್ತರ ಆಗಿದ್ಯಾ? ಬದಲಾಗೋ ಹಾಗೆ ಮಾಡಿದ್ದು ನೀವು. ಮಾಡೋದನ್ನೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ಥರ ಆಡಬೇಡಿ. ಏನ್ ಮಾಡಿದೀವಿ ಅಂತ ಹೇಳು. ನಿಮ್ಮ ಮಗಳು ಅನುಪಮ ಮತ್ತೆ ಕಲ್ಯಾಣಿ ಇಬ್ರು ಸೇರಿ ನನ್ನ ಮಗುನ ತಾಯಿಯಿಂದ ದೂರ ಮಾಡಿದ್ರು. ಅದ್ ಸಾಲದು ಅಂತ ಮೊನ್ನೆ ತಾನೇ ನಿಮ್ಮ ಮಗಳು ಅನುಪಮ ಅವರು ನನ್ನ ಮಗುನ ಕಿಡ್ನಾಪ್ ಮಾಡಿಸಿದ್ರು. ಅಷ್ಟು ಚಿಕ್ಕ ಮಗುನ ಕಿಡ್ನಾಪ್ ಮಾಡಿಸೋದಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗ್ ಬಂತು? ಶೌರ್ಯ, ನಿಜವಾಗ್ಲೂ ನಾನು ಕಿಡ್ನಾಪ್ ಮಾಡಿಸ್ಲಿಲ್ಲ. ಅಷ್ಟೊಂದು ಚೀಪಾದ ಕೆಲ್ಸಕ್ಕೆ ನಾನು ಯಾಕೋ ಹೇಳಿಲಿ? ಯಾರೋ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾರೆ ನೋಡು. ಶೌರ್ಯ, ಪ್ರಾಣ ಹೋದ್ರೂ ಅನುಪಮ ಅಂತ ಕೆಲಸ ಮಾಡಲ್ಲ. ಒಂದ್ಸಲ ಮನ್ಸಿಂದ ಯೋಚನೆ ಮಾಡು. ನೀನು ಚಿಕ್ಕಂದಿನಿಂದ ನಿನ್ ತಾಯಿ ಜೊತೆಗಿಂತ ಅನುಪಮ ಹತ್ರನೇ ಜಾಸ್ತಿ ಬೆಳೆದಿದ್ಯಾ. ಅನುಪಮ ಮನ್ಸೇನು ಅಂತ ನಿನಗೆ ಗೊತ್ತಿಲ್ವಾ? ಅನುಪಮನ್ಗೆ ಪ್ರೀತಿಸೋದ್ ಮಾತ್ರನೇ ಗೊತ್ತು ಕಣೋ. ಸಪ್ತಪದಿ ತುಳಿದವನು ಮೋಸ ಮಾಡಿದ್ರು ಕಣ್ಣೀರ್ ಹಾಕ್ತಾ ತನ್ನಲ್ಲಿ ತಾನು ನೋವು ಪಡ್ತಾ 18 ವರ್ಷ ಕಳೆದಳೆ ಹೊರತು ಯಾವತ್ತು ಬಿಟ್ಟು ಹೊರಟೋದವನ ಬಗ್ಗೆ ಆಗ್ಲಿ ನಮಗಾಗ್ಲಿ ಒಂದು ಮಾತು ಕೂಡ ಅನ್ಲಿಲ್ಲ ಕಣೋ. ಅಂತ ಅನುಪಮ ಮಗುನ ನಿನ್ನಿಂದ ದೂರ ಮಾಡ್ಬೇಕು ಅಂತ ಯಾಕೆ ಅನ್ಕೋತಾಳೆ? ನೀನ್ ನನ್ ಮಗನಿಗೆ ಮಾಡಿದ ಗೀತೋಪದೇಶ ಸಾಕಮ್ಮ. ಯಾವಾಗ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀವೇನು ಮಾಡೋ ಅಗತ್ಯ ಇಲ್ಲ. ಅಷ್ಟು ಚೆನ್ನಾಗಿ ಗೊತ್ತಿದ್ದೇನಾ? ಕಳ್ಳತನ ನೀನ್ ಮಾಡಿ ಆರೋಪನ ಅನುಪಮ ಮೇಲೆ ಹಾಕಿದ್ದು. ಛೀ, ಅಷ್ಟಕ್ಕೂ ನೀನ್ ಮಾತಾಡ್ಬೇಡ. ಶೌರ್ಯ, ನಿಲ್ಲಪ್ಪ. ನೋಡು, ಶಾಸ್ತ್ರದ ಪ್ರಕಾರ ಪದ್ಧತಿ ಪ್ರಕಾರ ಮಾಡಿದ್ರೆ ಮಗುಗ್ ತುಂಬಾ ಒಳ್ಳೇದಪ್ಪ. ಅದಕ್ಕೆ ಹೇಳ್ತಾ ಇದೀವಿ. ಅಗತ್ಯ ಬಂದ್ರೆ ಅವನಿಗೆ ಹೆಸರಿಡೋದನ್ನು ಬಿಟ್ಬಿಡ್ತೀನಿ ಅಷ್ಟೇ ಹೊರತು ನಿಮ್ಮ ಕೈಯಾರೆ ಮಾಡೋದು ನನಗಿಷ್ಟ ಇಲ್ಲ. ಮೊಂಡುತನ ಮಾಡ್ಬೇಡ ಶೌರ್ಯ. ನಿನ್ ಜೀವನ ನಿನ್ ಇಷ್ಟ ಬಂದಾಗ ಜೀವ್ಸು, ಯಾರು ಕೇಳಲ್ಲ. ಆದ್ರೆ ಮಗುಗಾಗ್ಬೇಕಾಗಿರೋ ಕಾರ್ಯಕ್ರಮನ ಆಗ್ದಿರೋ ಹಾಗೆ ತಡೆಯೋದ್ಯಾಕೆ? ಶೌರ್ಯ, ನಿನ್ನ ಮಗನಿಗೆ ನಡೀತಿರೋ ಮೊದಲನೇ ಶುಭ ಕಾರ್ಯನಪ್ಪ ಇದು. ಬೇಡ ಅಂತ ಹೇಳ್ಬೇಡ. ಅವನಿಗೆ ಎಲ್ಲರ ಆಶೀರ್ವಾದನೂ ಬೇಕಪ್ಪ. ನಿಮ್ಮ ಅಮ್ಮನ ಮನಸ್ಥಿತಿ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ನಿನ್ನ ಅಮ್ಮನ ಮಾತನ್ನೇ ಕೇಳ್ತಾ ಇದ್ಯಾ. ಆ ಮಾತುಗಳು ಬೆಂಕಿಗೆ ತುಪ್ಪ ಸುರಿದಾಗಿರುತ್ತೆ. ಒಂದ್ಸಲ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು. ಅದು ಹಾಗಲ್ಲಪ್ಪ. ಇನ್ನೇನು ಹೇಳ್ಬೇಡ ಶೌರ್ಯ. ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನಾಮಕರಣ ಮಾಡಿಸೋದಕ್ಕೆ ಒಪ್ಕೋ. ಸರಿಯಪ್ಪ, ನಿಮಗೋಸ್ಕರ ಯೋಚನೆ ಮಾಡ್ತೀನಿ.
ಶೌರ್ಯ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಒಪ್ಕೊಂಡ ಹಾಗೇನೆ ಅಮ್ಮ. ಆ ಈಶ್ವರನ ದಯೆಯಿಂದ ಎಲ್ಲ ಒಳ್ಳೇದೇ ಆಗ್ಬೇಕು. ಕಂದ, ಇನ್ನೆರಡು ದಿನದಲ್ಲಿ ನಿನ್ನ ತೊಟ್ಲಿಗೆ ಹಾಕ್ತಾರೆ. ನಿನಗೆ ಅಂತ ಹೊಸ ಬೆಡ್ ಕೂಡ ಬರುತ್ತೆ. ಆಗ ಆರಾಮಾಗಿ ನೀನದ್ರಲ್ಲಿ ಆಟ ಆಡ್ಬೋದು. ನಿನಗೆ ಹೆಸರು ಕೂಡ ಇಡ್ತಾರೆ ಗೊತ್ತಾ? ನಮ್ಮಮ್ಮ ಮತ್ತೆ ಅಜ್ಜಿ ತಾತ ಎಲ್ರೂ ಬರ್ತಾರೆ. ಎಲ್ರೂ ಮತ್ತೆ ನಿನ್ನಿಂದ ಒಂದಾಗೋ ದಿನ ಬಂದಿದೆ.